ಹಾಯ್ ಎಲ್ಲರಿಗೂ ನಮಸ್ಕಾರ. ಮುಂಚಿತವಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಉತ್ತರ ಕರ್ನಾಟಕದ ಕಡೆ ಪಂಚಮಿ ಹಬ್ಬಕ್ಕೆ ನಾಗಪ್ಪಗೆ ಅಂಥೇಳಿ ಬೇರೆ ಬೇರೆ ಥರದ ಉಂಡೆ ಮಾಡಿ ಮತ್ತು ಅರಳನ್ನು ಮಾಡಿ ನೈವೇದ್ಯ ಹಿಡಿತಾರೆ. ನಾ ಇವತ್ತಿಲ್ಲಿ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಜೋಳದಿಂದ ಅರಳು ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋನಾಗ ತೋರಿಸ್ತೀನಿ. ಉಂಡೆ ಮಾಡೋಕ್ಕೆ ನಾ ಇಲ್ಲಿ ಶೇಂಗಾ 1 ಕಪ್, ಬೆಲ್ಲ 1 ಕಪ್, ಎಳ್ಳು 1/4 ಕಪ್, ಎಣ್ಣೆ ಅಥವಾ ತುಪ್ಪ. ಶೇಂಗಾ ಉಂಡೆ ಒಂದು ಸ್ವೀಟ್ ರೆಸಿಪಿ ಅಷ್ಟೇ ಅಲ್ಲ, ಅದರಿಂದ ಭಾಳ ಹೆಲ್ತ್ ಬೆನಿಫಿಟ್ಸು ಅದಾವ. ಇದನ್ನ ಚಿಕ್ಕ ಮಕ್ಳಿಗೆ ಬಾಕ್ಸಿಗೂ ಹಾಕ್ಬೋದು. ಜಂಕ್ ಫುಡ್ ಹಾಕೋ ಬದಲು ಇದು ಒಂದು ಉಂಡೆ ಇಟ್ಟರು ಭಾಳ ಚಲೋ ಆಗುತ್ತೆ. ಶೇಂಗಾ ಕೆಲವರು ಕಡಲೆ ಬೀಜನೂ ಅಂತಾರೆ. ಇದನ್ನ ಮೀಡಿಯಮ್ ಉರಿ ಒಳಗೆ ಇಟ್ಟು ಹುರ್ಕೋಬೇಕು. ನೀವು ಎಷ್ಟು ಚಂದ ಹುರ್ಕೋತೀರಿ ಉಂಡಿನೂ ಅಷ್ಟು ಚಲೋ ಬರ್ತಾವೆ. ಜೋರಿಟ್ಟು ಹುರಿದ್ರೆ ಅಂತಂದ್ರೆ ನೋಡೋಕೆ ಹುರಿದಂಗೆ ಕಾಣ್ತಾವೆ, ಅದರ ಒಳಗೆ ಹಸಿ ಹಸಿ ಇರ್ತಾವೆ. ಟೇಸ್ಟ್ ಬರೋಂಗಿಲ್ಲ ಹಂಗೆ ಮಾಡಿದಾಗ. ಹಿಂಗೆ ಹುರಿಬೇಕಾದ್ರೆ ಚಟ್ಪಟ್ ಸೌಂಡ್ ಬರ್ತಿರ್ತದೆ, ಗೊತ್ತಾಗುತ್ತೆ. ಕೈ ಬಿಟ್ಟರೆ ಎಲ್ಲ ಹೊತ್ತು ಬಿಡ್ತಾವೆ, ಹಂಗೆ ಕೈ ಆಡಿಸ್ಕೋತಾನೆ ಇರಬೇಕು. ಈ ಥರ ಕಲರ್ ಬಂದಾಗ ಕಾಣತ್ತದಲ್ಲ, ಆವಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇಲ್ಲೊಂದು 1/4 ಕಪ್ ಎಳ್ಳನ್ನ ಹಂಗೆ ಹುರ್ಕೊಳತ್ತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಶೇಂಗಾ ಎಳ್ಳು 2 ಆರಕ್ಕೆ ಬಿಟ್ಟೇನಿ. ಶೇಂಗಾ ಆರಿದ ಮ್ಯಾಗ ಹಿಂಗೆ ಕೈಲೇ ತಿಕ್ಕಿ ಅದರ ಸಿಪ್ಪಿ ಎಲ್ಲ ಬಿಡಿಸ್ಕೋಬೇಕು. ಸಿಪ್ಪಿ ತೆಗೆದ್ಮೇಲೆ ಎಲ್ಲ ಸಪ್ರೇಟ್ ಮಾಡಿಕೊಂಡು, ಕಾಳು ಸಪ್ರೇಟ್ ಮಾಡಿಕೊಂಡು ಸಣ್ಣಗೆ ಕಾಳು ಮಾಡ್ಕೋಬೇಕು. ಹಿಂಗೆ ಪೌಡರ್ ಬೇಕಂದ್ರೆ ಮಿಕ್ಸಾಗಿ ಹಾಕೋಬೋದು. ನನಗಿಲ್ಲಿ ಕಾಳು ಬೇಕಿತ್ತು, ಅದಕ್ಕೆ ಸ್ವಲ್ಪ ಕಲ್ಲಿಲೇನ ಸ್ವಲ್ಪ ಪುಡಿ ಮಾಡ್ಕೊಳತ್ತೇನೆ. ಫುಲ್ ಮಿಕ್ಸಿಗೆ ಹಾಕ್ದಂಗೆ ಆಗಂಗಿಲ್ಲ, ಕಾಳು ಬಾಯಾಗಿ ಬರ್ತಾವೆ. ಅಲ್ಲಿ 1 ಕಪ್ ಶೇಂಗಾಗೆ 1 ಕಪ್ ಬೆಲ್ಲ ತೊಗೊಳತ್ತೀನಿ. ಇನ್ನೂ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತೊಗೋಬೋದು. ಕಡಿಮೆ ಬೇಕಂದ್ರೆ ಇನ್ನೊಂದು 3/4 ಕಪ್ ಬೆಲ್ಲ ಆದರೂ ತೊಗೋಬೋದು. 1 ಕಪ್ ಬೆಲ್ಲಕ್ಕೆ ನಲ್ಲಿ 1/4 ಕಪ್ ನೀರು ಹಾಕೀನಿ. ಮೆತ್ತಗಿನ ಬೆಲ್ಲ ಇದ್ದರೆ ಚಲೋ ಆಗುತ್ತೆ, ಜಲ್ದಿ ಕರಗುತ್ತೆ. ಇಲ್ಲ ಗಟ್ಟಿ ಇತ್ತಂದ್ರೆ ಸ್ವಲ್ಪ ಚಾಕುಲೆ ತುರಿದು ಹಾಕೋರಿ. ಬೆಲ್ಲದಾಗ ಏನಾರ ಕಸ ಕಡ್ಡಿ ಏನಾರ ಇತ್ತಪ್ಪ ಅಂತಂದ್ರೆ ಬೆಲ್ಲ ಕರಗಿದ ಮ್ಯಾಗ ಒಂದು ಹಿಂಗೆ ಸೋಸ್ಕೋಬೇಕು. ಸೋಸ್ಕೊಂಡು ಮತ್ತದ ಹೊಳ್ಳದ ಪಾತ್ರೆ ಒಳಗೆ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಪಾಕ ಮಾಡ್ಕೋಬೇಕು. ಶೇಂಗಾ ಉಂಡೆಯಿಂದ ಹೆಲ್ತ್ ಬೆನಿಫಿಟ್ಸ್ ಅದು ಭಾಳ ಅದಾವ. ಶೇಂಗಾ ಒಳಗೆ ಭಾಳ ಪ್ರೋಟೀನ್ಸ್ ಇರುತ್ತೆ, ಬಾಡಿಗೆ ಫುಲ್ ಎನರ್ಜಿ ಸಿಗುತ್ತೆ, ಹಾರ್ಟಿಗೆ ಭಾಳ ಚಲೋ ಇದು. ಮತ್ತು ಚಿಕ್ಕ ಮಕ್ಳಿಗೆ ಗ್ರೋತಿಗೂ ಭಾಳ ಹೆಲ್ಪ್ ಆಗುತ್ತೆ. ಬೆಲ್ಲದೊಳಗೆ ಐರನ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಇದು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಈಗ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಬೆಲ್ಲಗೆ ನ್ಯಾಚುರಲ್ ಆಗಿ ಎನರ್ಜಿ ಸಿಗುತ್ತೆ. ಚಿಕ್ಕ ಮಕ್ಕಳಿಗೆ ಡೈಲಿ ಒಂದೊಂದು ಬಾಕ್ಸಿಗೆ ಇಟ್ಟರು ಅವ್ರಿಗೂ ಹೆಲ್ತ್ ಚಲೋ ಇರುತ್ತೆ. ಬೆಲ್ಲಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು, ಬೆಲ್ಲ ತೊಯ್ಯೋಷ್ಟು ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಜಲ್ದಿ ಬರೋಂಗಿಲ್ಲ. ಸಣ್ಣ ಉರಿ ಒಳಗಿಟ್ಟು ಪಾಕ ಮಾಡ್ಕೋಬೇಕು. ಇದು ಪಾಕ ಆಗಿದ್ದು ಹೆಂಗೆ ಗೊತ್ತಾಗುತ್ತಂದ್ರೆ ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಚೆಕ್ ಮಾಡಬೇಕು. ಶೇಂಗಾ ಉಂಡಿನೂ ನಮ್ಮ ಕಡೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ಕೊಬ್ಬರಿನ ಹಾಕೋಬೋದು, ಕೆಲವೊಬ್ರು ಬರೀ ಶೇಂಗಾ ಬೆಲ್ಲ ಅಷ್ಟೇ ಹಾಕ್ತಾರೆ, ಎಳ್ಳು ಹಾಕಂಗಿಲ್ಲ. ಇದನ್ನು ಪೌಡ್ರ್ ಮಾಡ್ಕೊಂಡು ಮಾಡ್ಬೋದು, ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ದಾಗ ಪಾಕ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು, ಒಂದು ಅರ್ಧ ಚಮಚ. ಈಗ ನೋಡಿರಿ, ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಹಿಂಗೆ ಹಾಕಿ ನೋಡಬೇಕು. ಅದು ಹಿಂಗೆ ಗಟ್ಟಿ ಪ್ಲೇಟಿಗೆ ಅಂಟ್ಕೋಬೇಕು, ಉಂಡೆ ಮಾಡೋಕ್ಕೆ ಬರಬೇಕು ಅಂದ್ರೆ ಆಗ್ಯದಂತೆ. ಇದು ನೋಡಿ, ಇನ್ನೂ ಈಗ ಆಗಕ್ಕೆ ಬಂದದ್ದು, ಅಂಟೈತಿ. ಇನ್ನು ಅದರ ಉಂಡೆ ಥರ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಪಾಕ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಪಾಕ ಆದಮೇಲೆ ನೀರಾಗ ಹಾಕಿ ನೋಡ್ಬೇಕು. ಹಿಂಗೆ ಉಂಡೆ ಥರ ಕಟ್ಟಕ್ಕೆ ಬಂದಾಗ ಅವಾಗ ಪಾಕ ಆಗ್ಯದ ಅಂತ ಅರ್ಥ. ಆವಾಗ ಹುರಿದಿಟ್ಕೊಂಡಿರೋ ಶೇಂಗಾ ಮತ್ತು ಎಳ್ಳನ್ನ ಎರಡೂ ಮಿಕ್ಸ್ ಮಾಡ್ಕೋಬೇಕು. ನೈವೇದ್ಯ ಮಾಡೋದಿತ್ತಂದ್ರೆ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೆ ಮನ್ಯಾಗ ಸುಮ್ಮನೆ ತಿನ್ನಕ್ಕಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ಟೇಸ್ಟ್ ಬರುತ್ತೆ. ಶೇಂಗಾ ಮತ್ತು ಎಳ್ಳು ಹಾಕಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಗಟ್ಟಿ ಅನಿಸ್ಬೇಕು, ಅಲ್ಲಿ ಮಟ್ಟ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಆರಕ್ಕೆ ಬಿಡಬೇಕು, ಭಾಳ ಆರಿಸ್ಬಾರ್ದು.
ಸ್ವಲ್ಪ ಆರಿದ ಮ್ಯಾಗ ಫುಲ್ ಆರಕ್ಕೆ ಬಿಡಬಾರ್ದು. ಕೈಗೆ ಎಣ್ಣೆ ಇಲ್ಲ ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೋಬೇಕು. ಮನೆಗೆ ಯಾರು ಹೆಲ್ಪ್ ಮಾಡೋರು ಇದ್ರಂದ್ರೆ ಜಲ್ದಿ ಕಟ್ಕೋಬೋದು. ಇಲ್ಲ ಒಬ್ಬರ ಮಾಡತ್ತಿದ್ರಂದ್ರೆ ಹಿಂಗೆ ಗಟ್ಟಿ ಆಗಿಬಿಡುತ್ತೆ. ಹಂಗೇನ ಗಟ್ಟಿ ಆಯ್ತಂದ್ರೆ ಗ್ಯಾಸ್ ಮ್ಯಾಗ ಸಣ್ಣ ಉರಿ ಒಳಗೆ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ತಳ ಬಿಟ್ಕೊಳ್ಳುತ್ತೆ. ಹಂಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ಸ್ವಲ್ಪ ಬಿಸಿ ಇರುತ್ತೆ, ಆ ಕೈಗೆ ಒಂದು ಸ್ವಲ್ಪ ಈ ಕೈಯಾಗೆ ಒಂದು ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ಉಂಡೆ ಮಾಡಿಕೊಂಡ್ರೆ ಆಯ್ತು. ಸ್ವಲ್ಪ ಕೈಯಾಗ ಲಾಸ್ಟಿಗೆ ಹಿಂಗೆ ರೌಂಡಿಗೆ ಮಾಡಿದ್ರೆ ಮ್ಯಾಗ ಶೈನಿಂಗ್ ಅದು ಬರುತ್ತೆ. ನೆಕ್ಸ್ಟ್ ವಿಡಿಯೋನಾಗ ಜೋಳದ ಅರಳು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಈ ರೆಸಿಪಿ ಇಷ್ಟ ಆಯ್ತಾ? ಹಂಗಾರೆ ಹೆಲ್ದಿ ಮತ್ತು ಹಬ್ಬದ ರೆಸಿಪಿ ಏನಾರ ಬೇಕಂದ್ರೆ ನಮ್ಮ ಚಾನಲ್ನಾಗಿನ ವೀಡಿಯೋಸ್ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.